ಘಟನೆ ಅನ್ನೋಕ್ಕೇನಿದೆ ಅಂದರೆ ನಮ್ಮದು ಕಲಘಟಗಿ ತಾಲೂಕು ಸರ್. ನಾವು ದುಡಿಲಿಕ್ಕೆ ಅಂತೇಳಿ ಸುಮಾರು ಈಗ 30-40 ವರ್ಷದ್ಲಿಂತ್ರ ನಮ್ಮದೇ ಒಂದು ಗುಂಪು ಮಾಡ್ಕೊಂಡು ನಾವು ಇಲ್ಲಿ ಕೆಲಸಕ್ಕೆ ಬರ್ತೇವೆ ಸರ್. ಅಂದರೆ ಸುಮಾರು ಟೀಮ್ಗಳನ್ನು ಕಟ್ಕೊಂಡು ಮೇಸ್ತ್ರಿ ಮೂಲಕ ಇಲ್ಲಿ ಟಿಂಬರ್ ಕೆಲಸಕ್ಕೆ ಬರ್ತೇವೆ. ಬಟ್ ಇಷ್ಟು ವರ್ಷದಲ್ಲಿ ಈ ರೀತಿ ಘಟನೆಗಳು ಇಲ್ಲಿ ಆಗಿದ್ದಿಲ್ಲ. ಯಾಕಂದರೆ ಒಂದೇ ಊರಿನವ್ರು ಬರ್ತಿದ್ರು, ಅಷ್ಟೇ ಪ್ರೀತಿ ವಿಶ್ವಾಸದ್ಲಿಂತ್ರ ದುಡಿತಿದ್ರು, ವಾಪಸ್ ಊರಿಗೆ ಹೋಗ್ತಿದ್ರು. ಬಟ್ ಈ ಘಟನೆ ಆಗಿರೋದು ಇದು ಉದ್ದೇಶಪೂರ್ವಕವಾಗಿ ಅವನನ್ನು ಕೊಲ್ಲೇಬೇಕು ಅಂತ ಹೇಳಿ ಕರೆಸಿ ಅವನನ್ನು ಕೊಲೆ ಮಾಡಿದಾರಂತ ಹೇಳಿ ನಾನು ಹೇಳ್ಬೋದು ಸರ್. ಯಾಕಂದರೆ ಅವರು ಮಾತಾಡಿರೋ ವಿಚಾರ ಏನಂದರೆ, ನಿನ್ನ ಹೆಂಡತಿಗೆ ನಿನ್ನ ಮನೆಗೆ ಕರ್ಕೊಳಪ್ಪ, ಅತ್ತಿ ಮಾವನ ಮನೆಯದ ಈ ತಂದೆ ತಾಯಿ ಮನೆಯಲ್ಲಿ ಎಷ್ಟು ದಿನ ಬಿಡ್ತೀಯಾ ಅಂಥೇಳಿ ಬುದ್ಧಿವಾದ ಹೇಳಿರ್ತಾನೆ. ಸೊ ಆ ಬುದ್ಧಿವಾದ ನೀನೇನೋ ನನಗೆ ಬುದ್ಧಿವಾದ ಹೇಳ್ತೀಯ ಅಂತ ಹೇಳಿ ಅವನ ಜೊತೆ ಜಗಳಕ್ಕೆ ನಿಂತು ಅವನನ್ನು ಕತ್ತುಕೋದು, ಅವನು ಯಾವ ರೀತಿ ಹಿಂಸೆ ಕೊಡ್ತಾರಂದರೆ, ಈ ಆ್ಯಕ್ಚುಲಿ ಒಬ್ಬ ಇಂಥ ನರಭಕ್ಷಕನೂ ಆ ರೀತಿ ಆ ಘಟನೆಗಳನ್ನು ಮಾಡಬಾರ್ದು. ಅಷ್ಟೊಂದು ಕ್ರೂರ್ಯವಾಗಿ ಅವನನ್ನು ಕೊಲ್ತಾರೆ, ಅದನ್ನು ವಿಡಿಯೋ ಮಾಡ್ತಾರೆ. ಅದನ್ನು ವಿಡಿಯೋ ಮಾಡಿ ಕೆಲವೊಂದಿಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿ ಆಮೇಲೆ ಏನು ಮಾಡ್ತಾರೆ, ಅದನ್ನು ಮತ್ತೆ ಡಿಲೀಟ್ ಮಾಡ್ತಾರೆ ಸರ್. ಅದು ಸೋಷಲ್ ಮೀಡಿಯಾ ಮೂಲಕ ಯಾರೋ ಶೇರ್ ಮಾಡಿದ್ದನ್ನು ಶೇರ್ ಮಾಡ್ಕೊಂಡಿರೋದ್ರಿಂದ ನಮಗೆ ಈ ವಿಡಿಯೋಗಳು ಸಿಕ್ಕಿದ್ದಾವೆ. ಬಟ್ ಇದು ಸಂಪೂರ್ಣ ತನಿಖೆ ಆಗಬೇಕು. ಇದಕ್ಕೆ ಯಾರ್ಯಾರು ಸಂಬಂಧಪಟ್ಟವ್ರು ಇದರೊಳಗೆ ಭಾಗಿಯಾಗಿದ್ದಾರೆ ಅವ್ರು ಎಲ್ಲರಿಗೂ ಶಿಕ್ಷೆ ಆಗಬೇಕಂತ ಹೇಳಿ ನಾನು ಈ ಮೂಲಕ ತಮ್ಮ TV9 ಮೂಲಕ ನಾನು ವಿನಂತಿ ಮಾಡ್ಕೋತೇನೆ ಸರ್. ಸರ್ ಇಲ್ಲಿ ಹೊಸನಗರದ ಹತ್ರ ಸೊನ್ಲೆ ಅಂತ ಹೇಳಿ ಊರಿಗೆ ಬಂದಿದ್ರು ಸರ್. ಇಲ್ಲಿ ಸೊನ್ಲೆ ಅಂತ ಊರಿಗೆ ಬಂದಿದ್ದರು. ನಿನ್ನೆ ಆ್ಯಕ್ಚುಲಿ ನಮ್ಮ ಅಣ್ಣನಿಗೆ ಫೋನ್ ಬರುತ್ತೆ ಸರ್. ಅಂದರೆ ಇಲ್ಲಿ ಮೇಸ್ತ್ರಿ ಹೊಸನಗರದಲ್ಲಿ ಕೆಲಸ ಮಾಡಿಸ್ತಿರ್ತಾನೆ. ಈ 15 ದಿನದ ಹಿಂದೆ ಬಂದು ದುಡಿದು ವಾಪಸ್ ಊರಿಗೆ ಬಂದಿರ್ತಾನೆ ಅವನು. ನಮ್ಮಲ್ಲಿ ಹಬ್ಬ ಇರುತ್ತೆ, ಹಬ್ಬಕ್ಕೆ ಬಂದಿರ್ತಾನೆ. ನಿನ್ನೆ ಅವನಿಗಿಲ್ಲ, ಇಲ್ಲಿ ಒಳ್ಳೆ ದುಡಿಮೆ ಇದೆ, ನೀನು ಬಾ ಅಂತ ಹೇಳಿ ವಾಪಸ್ ಕರೆಸ್ಕೊಂಡು ನಿನ್ನೆ ಬೆಳಿಗ್ಗೆ 12 ಗಂಟೆಗೆ ಅಲ್ಲಿಂದ ಬಂದಂಥ ಮನುಷ್ಯ ಸಾಯಂಕಾಲ 6-6:30 ಇಲ್ಲಿ ಬರ್ತಾನೆ. ಈ ಸೊನ್ಲೆ ಅನ್ನೋ ಊರಿಗೆ ಬರ್ತಾನೆ. ರಾತ್ರಿ 9-9:30 10 ಗಂಟೆಗೆ ನಮಗೆ ವಿಷಯ ಬರುತ್ತೆ, ಇಲ್ಲ ನಿಮ್ಮ ಅಣ್ಣನ ಕೊಂದಾಕಿದ್ದಾರೆ ಅಂತ ಹೇಳಿ. ಈ ಘಟನೆ ನೋಡಿ ನಮಗೆ ತುಂಬ ಬೇಜಾರಾಗತ್ತೆ ಸರ್. ಸೊ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ನಮ್ಮ ಪೊಲೀಸ್ ಇಲಾಖೆ ಸೂಕ್ತ ಕ್ರಮ ತಗೋಬೇಕು. ಅವ್ರನ್ನ ಜೀವಾವಧಿ ಶಿಕ್ಷೆನೇ ಕೊಡಬೇಕು. ಯಾಕಂದರೆ ಇಂಥ ಕ್ರೌರ್ಯವನ್ನು ಯಾರೂ ಮಾಡಬಾರ್ದು ಅಂತ ಹೇಳಿ ನಾನು ನಿಮ್ಮ ಮೂಲಕ ವಿನಂತಿ ಮಾಡ್ಕೋತೀನಿ ಸರ್. ಹೌದು ಸರ್, ಬುದ್ಧಿ ಮಾತು ಹೇಳಿದ್ದೇ ತಪ್ಪಾಗಿದೆ ಅಂತ ಹೇಳಿ ನಾವು ಈಗ ಪಶ್ಚಾತ್ತಾಪ ಪಡ್ತಾಯಿದ್ದೀವಿ ನಮ್ಮ ಅಣ್ಣನ ಕಳ್ಕೊಂಡು. ಯಾಕಂದರೆ ಇಂಥ ಘಟನೆಗಳು ಆಗಬಾರ್ದಾಗಿತ್ತು. ಸೊ ನಮಗೆ ಇರೋ ಬಾಳ್ನ ಇವತ್ತಿಲ್ಲ. ಅವ್ರ ಕುಟುಂಬಕ್ಕೆ ಅವನೇ ಆಸರೆ, ಅವನೇ ಆಧಾರ ಸ್ತಂಭ. ಬಟ್ ಇವತ್ತು ಎಂಥ ಪರಿಸ್ಥಿತಿ ಇದೆ ಅಂದರೆ ಅವ್ರಿಗೆ ಆ ಮನೆಗೆ ಯಜಮಾನ ಅನ್ನೋನೇ ಇಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸೊ ಇದರೊಳಗೆ ನಾವು ಒಂದು ಪೊಲೀಸ್ ಇಲಾಖೆಗೆ ಒಂದು ಮನವಿ ಮಾಡ್ಕೊಳ್ಳೋದಂದರೆ, ಇದರಲ್ಲಿ ಯಾವುದೇ ನಿಷ್ಪಕ್ಷಪಾತವಾಗಿ ಕಾನೂನಿನ ಅಡಿಯಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅಂಥವ್ರನ್ನ ಶಿಕ್ಷೆ ಗುರಿ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡ್ಕೋತೇನೆ ಸರ್. ಇದೇ ಒಂದು ನಮ್ಮದು ಈ ಒಂದೇ ಕೋರಿಕೆಗೆ ನಾವು ಕಲಘಟಗಿಲಿಂದ ಇಲ್ಲಿವರೆಗೂ ಬಂದಿದ್ದೇವೆ ಸರ್. ಅಲ್ಲಿ ಅವ್ರದ್ದೇ ಊರಿನವರಾಗಿರುವಂಥ ಇಂಚನಹಳ್ಳಿ ತಾಂಡದ್ದೇ ಊರಿನವರಾಗಿರುವಂಥ ಲಕ್ಷ್ಮಣ ಮಾಣಿ ಅನ್ನೋರು ಇಲ್ಲಿ ಮೇಸ್ತ್ರಿ ಕೆಲಸ ಮಾಡಿಸ್ತಿರ್ತಾನೆ. ಅವನೇ ಅವರಿಗೆ ಇಲ್ಲಿ ಕೆಲಸಕ್ಕೆ ಕರೆಸಿದ್ರು ಸರ್. ಇಲ್ಲಿ ಹೆಂಗಿದೆ ಅಂದ್ರೆ ಸರ್ ಇಲ್ಲಿ ಹೊಂಡಗೆತ್ತಿಗೆ ದುಡಿದ್ರೆ 500-1000 ದುಡಿತಾರೆ. ಅವ್ರ ಮೈ ಮೇಲೆ ತೊಗೊಂಡು ದುಡಿದ್ರೆ ಒಂದು 1500 ತನಕ ದಿನ ದುಡಿತಾರೆ ಸರ್. ಬಟ್ ಅಲ್ಲಿ ನಮ್ಮ ಭಾಗದಲ್ಲಿ ನಮಗೆ ಜಮೀನುಗಳ ಕೊರತೆ ಇರೋದ್ರಿಂದ ನಾವು ಇಲ್ಲಿ ದುಡಿಲಿಕ್ಕೆ ಅಂಥೇಳಿ ಅಲ್ಲಿಂದ ಇಲ್ಲಿಗೆ ಬರ್ತೇವೆ ಸರ್. ಇವತ್ತು ದುಡಿಲಿಕ್ಕೆ ಬಂದೇ ನಾವು ನಮ್ಮ ಅಣ್ಣನ ಕಳ್ಕೊಂಡಿದ್ದೀವಿ. ನಿನ್ನೆ ಬೆಳಿಗ್ಗೆ ಅಲ್ಲಿಂದ ಊರ್ಲಿಂದ ಬಂದಿರೋದು ರಾತ್ರಿ 11 ಗಂಟೆ 10 ಗಂಟೆಗೆ ಅಂದರೆ ನಮಗೆ ಫೋನ್ ಬರುತ್ತೆ, ನಿಮ್ಮಣ್ಣ ಸತ್ತೋಗಿದ್ದಾರೆ ಅಂತ ಹೇಳಿ. ಅವರು ಚೂರು ಕುಡಿತಾರೆ ಸರ್, ನಾನು ಸತ್ಯ ಹೇಳ್ಬಿಡ್ತೀನಿ, ಕುಡಿತಾರೆ. ಅವ್ರು ಕುಡಿದಾಗ ಅವ್ರನ್ನ ಕತ್ತು ಕೊಯ್ದಿದ್ದಾರೆ. ಇದು ತುಂಬ ಮೋಸದಿಂದ ಕೊಯ್ದಿದ್ದಾರೆ ಅವರು ಕತ್ತು. ಇಲ್ಲ ಸರ್, ಅದು ಏನಾಗಿದೆ ಅಂದರೆ ವಿಡಿಯೋ ಮಾಡ್ತಾರೆ ಅವರು. ವಿಡಿಯೋ ಮಾಡಿ ಇಲ್ಲ ನಾವು ಕುಯ್ದಿರೋದು ಬರಾಬರಿ ಕುಯ್ದಿಲ್ಲ, ನಮ್ಮ ಭಾಷೆಯಲ್ಲಿ ಹೇಳ್ತಾರೆ, ಅದು ಇನ್ನೂ ಅವನು ಉಸಿರಾಟ ಜೋರಾಗ್ತಾಯಿದೆ ಅಂತ ಹೇಳಿ ಮಾತಾಡ್ತಾರೆ ಅವರು. ಸತ್ತಿಲ್ಲ ಅಂಥೇಳಿ ಮಾತಾಡ್ತಾರೆ. ಇದು 100ಕ್ಕೆ 100 ಅಂಥವರಿಗೆ ಗಲ್ಲು ಶಿಕ್ಷೆ ಆಗಬೇಕಂತೇಳಿ ನಾನು ವಿನಂತಿ ಮಾಡ್ಕೋತೀನಿ ಸರ್. ಈಗ ಪೊಲೀಸರು ಮಾಹಿತಿ ಪ್ರಕಾರ 2 ಅಂತ ಹೇಳಿದ್ದಾರೆ.
ಸೊ ಅದ್ರ ತನಿಖೆ ಮಾಡಿ ಅದ್ರೊಳಗೆ ಯಾರ್ಯಾರು ಸಂಬಂಧಪಟ್ಟಿದಾರೋ ಅವ್ರು ಎಲ್ಲರೂ ಎಷ್ಟು ಜನ ಬರ್ತಾರೋ ಅವ್ರೆಲ್ಲರನ್ನೂ ಅರೆಸ್ಟ್ ಮಾಡಿ ಶಿಕ್ಷೆಗೆ ಒಳಪಡಿಸ್ಬೇಕಂತೇಳಿ ನಾವು ಮನವಿ ಮಾಡ್ಕೋತೀವಿ ಸರ್. ಸರ್ ಪ್ರಕಾಶ್ ಲಮಾಣಿ ಅಂತೇಳಿ.